ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ಉಲ್ಫ್ ಮ್ಯಾಜಿಕ್ ಅಂದರೆ ಕೇವಲ ಒಂದು ಸಾಧನೆ ಅಲ್ಲ, ಇದು ಒಂದು ಸ್ಪಿರಿಚುವಲ್ ಫೋರ್ಸ್, ಒಂದು ಎನರ್ಜಿ ಕನೆಕ್ಷನ್. ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ವಿಭಿನ್ನ ಶಕ್ತಿ, ವಿಭಿನ್ನ ಉಲ್ಫ್ ಫೋರ್ಸ್ ಕೆಲಸ ಮಾಡುತ್ತೆ ಅನ್ನೋದು ಈ ಸಾಧನೆಯಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ನಮಗೆ ಯಶಸ್ಸು ಬೇಕಾದಾಗ ಉಲ್ಫ್ ಎನರ್ಜಿನ ಕರಿಬಹುದು. ಹಣಕಾಸಿನ ಸಮಸ್ಯೆ ಇದ್ದಾಗ ಯಾವ ಶಕ್ತಿಯ ಸಹಾಯ ಪಡಿಬೇಕು, ಉದ್ಯೋಗ, ವ್ಯವಹಾರ ಸಂಬಂಧಗಳು, ಆತ್ಮವಿಶ್ವಾಸ, ರಕ್ಷಣೆ, ಪ್ರತಿಯೊಂದು ವಿಷಯಕ್ಕೂ ಕೂಡ ವಿಭಿನ್ನ ಉಲ್ಫ್ ಫೋರ್ಸನ್ನು, ಅದರ ಉಪಯೋಗ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ನೋಡಬಹುದು. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರಿಗೆ ಉಲ್ಫ್ ದೀಕ್ಷೆ ಪಡಿಬೇಕು, ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರಬೇಕು, ನೆಗೆಟಿವಿಟಿಯಿಂದ ದೂರ ಇರಬೇಕು, ಆತ್ಮಶಕ್ತಿ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರಿಗೆ ಈ ಮಾಹಿತಿ ತುಂಬಾ ಉಪಯೋಗಕ್ಕೆ ಬರುವಂಥದ್ದು. ನಾನು ಈಗಾಗಲೇ ಒಂದು ಉಲ್ಫ್ ಮ್ಯಾಜಿಕ್ ಬಗ್ಗೆ ಸಣ್ಣ ಒಂದು ಪರಿಚಯದ ವಿಡಿಯೋ ಮಾಡಿದ್ದೆ. ಆದರೆ ಈ ದಿನದ ವಿಶೇಷ ವಿಡಿಯೋದಲ್ಲಿ ಉಲ್ಫ್ ಮ್ಯಾಜಿಕ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ದೀಕ್ಷೆಯನ್ನು ಹುಣ್ಣಿಮೆಯ ರಾತ್ರಿ ಬೆಳದಿಂಗಳಲ್ಲಿ ಕೂತ್ಕೊಂಡು ಪಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಉಲ್ಫ್ ಯಾವಾಗ ಸಹಾಯಕ್ಕೆ ಬರಬೇಕು ಅಂತ ಅಂದ್ಕೊಳ್ತೀರಾ, ಆಗ ಖಂಡಿತ ನಿಮಗೆ ಸಹಾಯವನ್ನು ಮಾಡುತ್ತೆ. ನಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಸ್ಯೆಗಳು ಬರಬಹುದು, ಆಗ ನಮಗೆ ಯಾರು ಸಹಾಯ ಕೇಳದೆ ಇದ್ದರೂ ಕೂಡ ಉಲ್ಫ್ ನಿಮಗೆ ಖಂಡಿತ ಸಹಾಯ ಮಾಡುತ್ತೆ. ಆ ಒಂದು ನಂಬಿಕೆ ನಿಮಗೆ ಇರಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮಲ್ಲಿ ಯಾರಾದರೂ ಕಷ್ಟಗಳಲ್ಲಿದ್ದಾರೆ ನಿಮ್ಮ ಸುತ್ತಮುತ್ತ, ಅವರಿಗೂ ಕೂಡ ಈ ಒಂದು ಮಾಹಿತಿ ಕಳಿಸ್ಬೇಕು ಅನ್ನೋದಾದರೆ ಖಂಡಿತ ಕಳಿಸಿ. ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆಯದನ್ನೋದು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಕೂಡ. ಇದೇ ರೀತಿ ಸ್ಪಿರಿಚುವಲ್, ಮಿಸ್ಟಿಕಲ್ ಮತ್ತು ಪವರ್ಫುಲ್ ಮಾಹಿತಿಗಳು ನಮ್ಮ ಕಡೆಯಿಂದ ಪಡಿಬೇಕು ಅನ್ನೋದಾದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಉಲ್ಫ್ ಮ್ಯಾಜಿಕ್ನ ನಿಜವಾದ ರಹಸ್ಯಗಳ ಕಡೆ ಹೋಗೋಣ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರಕೃತಿಯ ಶಕ್ತಿಗಳು ನಮಗೆ ವಿಭಿನ್ನ ರೂಪದಲ್ಲಿ ಮಾರ್ಗದರ್ಶನ ನೀಡ್ತಾ ಇರುತ್ತೆ. ಅದರಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯಮಯವಾಗಿರುವಂಥದ್ದು ಉಲ್ಫ್ ಮ್ಯಾಜಿಕ್ ಮತ್ತು ತೋಳದ ದಿವ್ಯ ಶಕ್ತಿ ಅಂತ ಕನ್ನಡದಲ್ಲಿ ಹೇಳ್ಬೋದು. ಸಾಮಾನ್ಯವಾಗಿ ತೋಳ ಅಂದರೆ ಒಂದು ಕಾಡು ಪ್ರಾಣಿ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಆದರೆ ಆಧ್ಯಾತ್ಮಿಕವಾಗಿ ತೋಳ ಒಂದು ಅದ್ಭುತ ಬುದ್ಧಿವಂತಿಕೆ, ಸ್ವಾತಂತ್ರ್ಯ, ಚಾಣಾಕ್ಷತನ, ನಿಷ್ಠೆ, ಸಂವಹನ, ಕರುಣೆ, ಒಂದು ಅಂತಃಪ್ರಜ್ಞೆ, ಸ್ನೇಹ, ಜಾಗೃತಿ, ಶಕ್ತಿ, ನಂಬಿಕೆ, ಆಧ್ಯಾತ್ಮಿಕತೆ ಮತ್ತು ಒಗ್ಗಟ್ಟಿನ ಸಂಕೇತ ಆಗಿರುತ್ತೆ ಅಂತ ಬಹಳಷ್ಟು ಕಡಿಮೆ ಜನಕ್ಕೆ ಗೊತ್ತಿರುತ್ತೆ. ನೀವು ಜೀವನದ ಹಾದಿಯಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿರುವಾಗ, ಮೋಸ ಹೋಗಿರುವಾಗ, ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿರುವಾಗ ತೋಳ ನಿಮ್ಮನ್ನು ಒಂದು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ತೋಳಗಳು ಎಮೋಷ್ನಲಿ ನಮಗೆ ಬೇಗ ಕನೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಒಂದು ಇಂಟ್ಯೂಷನ್ ಅವ್ರಿಗೆ ತುಂಬ ಬೇಗ ವರ್ಕ್ ಆಗುತ್ತೆ. ಅದನ್ನು ನಮಗೂ ಕೂಡ ಕಲಿಸುತ್ತೆ. ನಮ್ಮ ಹೃದಯ, ಮನಸ್ಸನ್ನು ನಂಬೋದು ಹೇಗೆ ಮತ್ತು ನಮ್ಮ ಜೀವನದ ಮೇಲೆ ನಾವು ಹೇಗೆ ಸಂಪೂರ್ಣ ಒಂದು ಕಂಟ್ರೋಲನ್ನು ಸಾಧಿಸ್ಬೋದು ಅನ್ನೋದು ತೋಳದ ಶಕ್ತಿ ನಮಗೆ ಕಲಿಸ್ಕೊಡುವಂಥದ್ದು. ಇದರ ಹಿಸ್ಟರಿ ಏನಿದೆ ಅದನ್ನು ನಾನಿಲ್ಲಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಉಪಯೋಗ ಹೇಗೆ ಅನ್ನೋದನ್ನು, ಯಾವ ವಿಷಯಕ್ಕೆ ನಾವು ಉಪಯೋಗ ಮಾಡ್ಕೋಬೋದು ಅಂತ ನೋಡೋದಾದರೆ, ಇದು ನಿಮ್ಮ ವಿಲ್ ಪವರನ್ನು ಜಾಸ್ತಿ ಮಾಡುತ್ತೆ. ನಿಮ್ಮ ಒಂದು ಇಂಟ್ಯೂಷನ್ ಪವರ್ ಏನಿದೆ ಆ ಒಂದು ಎನರ್ಜಿನ ನಿಮ್ಮಲ್ಲಿ ಜಾಸ್ತಿ ಮಾಡುತ್ತೆ. ಮತ್ತು ನಿಮ್ಮ ಶತ್ರುಗಳ ವಿರುದ್ಧ ಹೋರಾಡೋದಕ್ಕೆ ನಿಮಗೆ ಒಂದು ಬಲಿಷ್ಠವಾದ ರಕ್ಷಣೆಯನ್ನು ಕೊಡಲಿಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಮನಸ್ಸಿನಲ್ಲಿರೋ ಒಂದು ಕನ್ಫ್ಯೂಷನ್ನ ಕಡಿಮೆ ಮಾಡುತ್ತೆ. ನಿಮ್ಮ ಒಂದು ಇಂಟ್ಯೂಷನ್ ಪವರ್ ಏನಿದೆ ಅದು ನಿಮಗೆ ಅರ್ಥ ಆಗೋ ರೀತಿ, ಕೇಳಿಸೋ ರೀತಿ ಮಾಡುತ್ತೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋ ರೀತಿ ಸಹಾಯ ಮಾಡುತ್ತೆ. ಯಾವಾಗ ನಾವು ಈ ಒಂದು ತೋಳದ ಸಹಾಯವನ್ನು ಪಡ್ಕೋಬೇಕು ಅನ್ನೋದಾದರೆ, ನಾವು ತುಂಬ ಕಷ್ಟದಲ್ಲಿರ್ತೀವಿ, ಏನು ದಾರಿ ಅಂತಲೇ ಗೊತ್ತಾಗೋದಿಲ್ಲ. ಆ ಒಂದು ಟೈಮಲ್ಲಿ ಖಂಡಿತ ನಾವು ಶತ್ರುಗಳಿಂದ ಬೆದರಿಕೆ ಇದ್ದಾಗ ಮತ್ತು ಸತ್ಯ ಸುಳ್ಳು ಯಾವುದು ಅಂತಲೇ ಗೊತ್ತಾಗಲ್ಲ ಸಮ್ಟೈಮ್ಸ್. ಇದು ಈ ರೀತಿ ಇದ್ದಾಗ ಮತ್ತು ಜೀವನದಲ್ಲಿ ಒಂದು ಅಶಾಂತಿ, ಮನೆಯಲ್ಲಿ ಏನೋ ಒಂದು ನೆಮ್ಮದಿನೇ ಇಲ್ಲ, ಏನಿದೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಪದೇ ಪದೇ ಜಗಳ ಆಗ್ತಿದೆ, ಏನಿದೆ ಮನೇಲಿ ಒಂದು ನೆಗೆಟಿವ್ ಎನರ್ಜಿ ಏನಾದರೂ ಇದೆಯಾ, ಯಾರಾದರೂ ನಮಗೆ ತೊಂದರೆ ಕೊಡಬೇಕು ಅಂತ ಏನಾದರೂ ಮಾಡಿಸಿದಾರಾ, ಈ ರೀತಿಯೆಲ್ಲ ಅನುಮಾನಗಳಿರುತ್ತಲ್ವ. ಆಗ ನೀವು ಈ ಒಂದು ಉಲ್ಫ್ ಮ್ಯಾಜಿಕನ್ನು ಖಂಡಿತ ತಪ್ಪದೆ ಪ್ರಯತ್ನ ಮಾಡಿ ನೋಡಬಹುದು. ಒಂದೊಂದು ವಿಷಯಕ್ಕೆ ಒಂದೊಂದು ತೋಳಗಳನ್ನು ನಾವು ಕರಿಬಹುದು. ಅದರಲ್ಲಿ ನೋಡೋದಾದರೆ ಬಿಳಿ ತೋಳ, ವೈಟ್ ಉಲ್ಫ್ ಅಂತ ಏನು ಹೇಳ್ತೀವಿ,
ಈ ಒಂದು ತೋಳವನ್ನು ನಾವು ಯಾವಾಗ ಕರಿಬೋದು ಅಂದರೆ, ಮನೇಲಿ ನಿಮಗೆ ತುಂಬ ನೆಗೆಟಿವ್ ಎನರ್ಜಿ ಇದೆ ಅಂತ ಅನ್ನಿಸಿದಾಗ, ಮನೇಲಿ ಶಾಂತಿ, ಸ್ಪಷ್ಟತೆ ಬರಬೇಕು, ಒಂದು ಒಳ್ಳೆ ಶಕ್ತಿ, ಪಾಸಿಟಿವ್ ಎನರ್ಜಿ ಮನೇಲಿ ಬರಬೇಕು ಅನ್ನೋದಾದರೆ ವೈಟ್ ವೂಲ್ಫನ್ನು ಕರಿಬಹುದು. ಅಷ್ಟೇ ಅಲ್ಲದೆ ಇದು ಇನ್ ಶಕ್ತಿಯನ್ನು ಹೊಂದಿರುತ್ತೆ. ವೈಟ್ ವೂಲ್ಫ್ ಅಂದರೆ ಸ್ತ್ರೀಲಿಂಗ, ಇನ್ ಆ್ಯಂಡ್ ಯಾನ್ ಅಂತ ಒಂದು ಶಕ್ತಿ ಇರುತ್ತೆ. ಸೊ ಶಿವ ಮತ್ತು ಶಕ್ತಿಯರ ಸಂಗಮ ಅಂತ ಕೂಡ ಇದನ್ನು ಹೇಳ್ಬೋದು. ಇಲ್ಲಿ ಶಕ್ತಿ ಅಂದರೆ ಇನ್ ಅಂತ ಅರ್ಥ. ಮತ್ತು ಒಂದು ಬ್ರೌನ್ ವೂಲ್ಫ್ ಕಂದು ತೋಳವನ್ನು ಯಾವಾಗ ಕರಿಬೋದು ಅಂದರೆ, ಮಕ್ಕಳಿಗೆ ಒಂದು ಏಕಾಗ್ರತೆ ಬರಬೇಕು, ಸ್ಟೆಬಿಲಿಟಿ ಬರಬೇಕು, ನಿಮ್ಮ ಒಂದು ಜೀವನದಲ್ಲಿ ಬೆಳವಣಿಗೆ ಬರಬೇಕು ಅನ್ನೋದಾದರೆ ಖಂಡಿತ ಈ ಒಂದು ತೋಳವನ್ನು ನೀವು ಕರಿಬೋದು. ಇದು ಕೂಡ ಒಂದು ಇನ್ ಶಕ್ತಿಗೆ ಸೇರಿರುವಂಥದ್ದು. ಮತ್ತು ಒಂದು ಗ್ರೇ ವೂಲ್ಫ್ ಬರುತ್ತೆ. ಇದು ನಿಮಗೆ ಯಾವಾಗ ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರುತ್ತೆ ಬೇರೆಯವ್ರ ಜೊತೆ, ಮತ್ತು ನಿಮಗೆ ಒಂದು ಒಳ್ಳೆ ವಿಸ್ಡಮ್ ಬೇಕು, ನಾಲೆಡ್ಜ್ ಬೇಕು, ಮತ್ತು ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಬೇರೆ ಕಡೆಗೆ ಒಂದು ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅದು ಆಗ್ತಾ ಇಲ್ಲ ಅಂಥ ಸಮಯದಲ್ಲಿ ಇದನ್ನು ನೀವು ಕರಿಬಹುದು. ಇದು ಯಾಂಗ್ ಶಕ್ತಿ ಹೊಂದಿರುತ್ತೆ, ಅಂದರೆ ಶಿವನ ಶಕ್ತಿ ಅಂತ ಕೂಡ ಹೇಳ್ಬೋದು. ಯಾಂಗ್ ಶಕ್ತಿಯನ್ನು ಹೊಂದಿರುವಂಥದ್ದು. ಕಪ್ಪು ತೋಳವನ್ನು ನಿಮಗೆ ಯಾವಾಗ ಧೈರ್ಯ ಬೇಕು ಆಗ ಇದನ್ನು ಖಂಡಿತ ಕರಿಬಹುದು. ಇದು ಕೂಡ ಯಾಂಗ್ ಶಕ್ತಿಯನ್ನು ಹೊಂದಿರುವಂಥದ್ದು. ಶತ್ರುಗಳ ವಿರುದ್ಧ ಹೋರಾಡೋದಕ್ಕೆ, ಅವ್ರಿಗೆ ಪಾಠ ಕಲಿಸೋದಕ್ಕೆ ನಿಮಗೆ ಇದು ಸಹಾಯ ಮಾಡುತ್ತೆ. ನಿಮಗೆ ಯಾವಾಗಲಾದರೂ ಕನಸಲ್ಲಿ ತೋಳ ಬಂದಿದೆಯಾ ಇದುವರೆಗೂ ಕೂಡ, ಅಥವಾ ಯಾವಾಗಲಾದರೂ ನಿಮಗೆ ತೋಳದ ಒಂದು ಸೌಂಡ್ ಕೇಳಿಸಿದೆಯಾ ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವೂಲ್ಫ್ ಎನರ್ಜಿನ ಹೇಗೆ ನಿಮ್ಮ ಜೀವನದಲ್ಲಿ ಜಾಗೃತಗೊಳಿಸ್ಬೇಕು ಅಂತ ನೋಡೋದಾದರೆ, ಹುಣ್ಣಿಮೆಯ ರಾತ್ರಿ ವೂಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅನ್ನೋ ಒಂದು ಸ್ವಿಚ್ ವರ್ಡ್ ಏನಿದೆ ಅದನ್ನು ಹೇಳ್ತಾ ಒಂದು 10 ನಿಮಿಷಗಳ ಕಾಲ ನೀವು ಮೆಡಿಟೇಷನ್ ಮಾಡಬೇಕಾಗುತ್ತೆ. ಬೆಳದಿಂಗಳು ನಿಮ್ಮ ಮೈ ಮೇಲೆ ಬೀಳ್ತಾ ಇರೋ ರೀತಿ ಕೂತ್ಕೊಂಡು ಮಾಡಬೇಕು. ಅಷ್ಟೇ ಅಲ್ಲದೆ ಇದಕ್ಕೆ ಕೆಲವೊಂದು ಪ್ರೇಯರ್ಸ್ ಕೂಡ ಇರುತ್ತೆ. ಅದನ್ನು ನಾನು ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ತಾ ಹೇಳಬೇಕಾಗುತ್ತೆ. ಮತ್ತು ನಮಗೆ ಯಾವಾಗ ವೂಲ್ಫ್ ಎನರ್ಜಿ ಬೇಕು ಅಂತ ಅಂದ್ಕೊಳ್ತೀವಲ್ವ, ಈಗ ನೀವು ಇಂಟರ್ವ್ಯೂಗೆ ಹೋಗಬೇಕಾಗಿರುತ್ತೆ, ಅಥವಾ ಕೋರ್ಟ್ ವ್ಯವಹಾರಗಳಿಗೆ ಹೋಗಬೇಕಾಗಿರುತ್ತೆ, ಈ ರೀತಿ ಯಾವುದೋ ಒಂದು ಒಳ್ಳೆಯ ಕೆಲಸದ ಮೇಲೆ ಹೋಗ್ತಾ ಇರ್ತೀರಾ, ಅದು ಆಗಲಿ ಅಂತ ಬಯಸ್ತಾ ಇದ್ದರೆ ಖಂಡಿತ ಇದನ್ನು ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಒಂದು ಬ್ಲ್ಯಾಕ್ ಪೆನ್ ತೊಗೊಬೇಕು. ನಿಮ್ಮ ದೇಹದ ಎಡಭಾಗದಲ್ಲಿ, ಅದು ಕೈ ಮೇಲೆ ಅಂತ ಅಷ್ಟೇ ಅಲ್ಲ, ಎಡಭಾಗದಲ್ಲಿ ಎಲ್ಲಾದರೂ ಪರವಾಗಿಲ್ಲ, ಒಂದು 664 ಅನ್ನೋ ಒಂದು ನಂಬರನ್ನು ಬರ್ಕೋಬಹುದು. ನೋಡಿ ವಿಡಿಯೋದಲ್ಲಿ ಕಾಣ್ತಿದೆ ಅಲ್ವಾ, ಈ ಒಂದು ರಿಸ್ಟ್ ಪ್ಲೇಸಲ್ಲಿ ಬರ್ಕೊಳ್ಳೋದ್ರಿಂದ ಇನ್ನೂ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಿಂಬಲ್ ಅನ್ನೋದು ಬರುತ್ತೆ, ಸಿಜಿಲ್. ಆ ಸಿಜಿಲನ್ನು ಬರ್ಕೋಬೋದು. ನಂಬರ್ ಆದರೂ ಬರ್ಕೊಳ್ಳಿ ಅಥವಾ ಸಿಜಿಲ್ ಆದರೂ ಬರ್ಕೊಳ್ಳಿ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರ್ಕೋಬೋದು. ಈ ರೀತಿ ಬರ್ಕೊಂಡಿದ್ದಾದಮೇಲೆ ಹೇಳಿ, ಹೇ ತೋಳದ ದಿವ್ಯ ಆತ್ಮವೇ, ನಿನ್ನ ಅಧಿಮ ಶಕ್ತಿ ಮತ್ತು ಜ್ಞಾನವನ್ನು ನನಗೆ ಕರುಣಿಸು. ನನ್ನ ಆಸೆಗಳನ್ನು ಬೆನ್ನಟ್ಟಲು ನನಗೆ ಕಲಿಸು. ನಾನು ಪ್ರೀತಿಸೋರನ್ನು ರಕ್ಷಿಸುವಂತಹ ಒಂದು ಧೈರ್ಯ ನೀಡು. ನನ್ನ ಒಂಟಿತನದಲ್ಲಿ ನನ್ನೊಂದಿಗೆ ನಡೆ. ನನ್ನ ಸಂತೋಷದಲ್ಲಿ ಜೊತೆಯಾಗು. ಮತ್ತು ಈ ಜಗತ್ತಿನಲ್ಲಿ ನನಗೆ ರಕ್ಷಣೆಯನ್ನು ನೀಡು ಅನ್ನೋ ಒಂದು ಸ್ವಿಚ್ ವರ್ಡ್ಸನ್ನು, ಒಂದು ಅಫರ್ಮೇಷನನ್ನು ನೀವಲ್ಲಿ ಹೇಳ್ಕೋಬಹುದು. ಇದೇ ರೀತಿ ಒಂದು 5 ನಿಮಿಷಗಳ ಕಾಲ ಮೆಡಿಟೇಷನನ್ನು ಮಾಡಬೇಕು. ಮತ್ತು ನಾನು ಹೇಳಿರುವಂಥ ಒಂದು ಅಫರ್ಮೇಷನನ್ನು ನೀವು ಹೇಳ್ಕೋಬಹುದು. ಮತ್ತು ವೂಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅನ್ನೋ ಒಂದು ಮಂತ್ರವನ್ನು 11 ಬಾರಿ ನೀವು ಹೇಳ್ಕೋಬೇಕಾಗುತ್ತೆ. ನಿಮಗೆ ತುಂಬ ಸಮಸ್ಯೆಗಳಿದೆ, ಅದರಿಂದ ಹೊರಗಡೆ ಬರಬೇಕು ಅನ್ನೋದಾದರೆ ಈ ರೀತಿ ಒಂದು ವೂಲ್ಫಿನ ಫೋಟೋವನ್ನು ಇಟ್ಟು, ಸುತ್ತ ಗ್ರೀನ್ ಕ್ಯಾಂಡಲ್ 2, ಮಧ್ಯದಲ್ಲಿ ಒಂದು ವೈಟ್ ಕ್ಯಾಂಡಲ್ ಇಟ್ಟು, ಮಧ್ಯದಲ್ಲಿ ಈ ರೀತಿ ಒಂದು ವೂಲ್ಫಿನ ಚಿತ್ರವನ್ನು ಇಡಬೇಕಾಗುತ್ತೆ, ಫೋಟೋವನ್ನು ಇಡಬೇಕಾಗುತ್ತೆ. ಇಟ್ಟ ನಂತರ ಇದು ಟ್ರಯಾಂಗಲ್ ಶೇಪಲ್ಲಿ ಕಾಣ್ತಿದೆ ಅಲ್ವಾ, ಈ ರೀತಿ ಇಟ್ಟು ಸ್ವಲ್ಪ ಹಾಲನ್ನು ನೈವೇದ್ಯವಾಗಿ ವೂಲ್ಫ್ಗೆ ನೀವು ಅರ್ಪಿಸೋದ್ರಿಂದ ನಿಮಗೆ ಒಂದು ಪವರ್ಫುಲ್ ರಕ್ಷಣೆಯನ್ನು ಈ ಒಂದು ವೂಲ್ಫ್ ಎನರ್ಜಿ ಖಂಡಿತ ಕೊಡುತ್ತೆ. ಕ್ಯಾಂಡಲ್ಗಳು ಆರಿದ ನಂತರ ಇದು ಒಂದು ಏನಿರುತ್ತೆ, ಆ ಒಂದು ಮೇಣ ಇರುತ್ತಲ್ವ, ಕರ್ಗಿ ಹೋಗಿರುವಂಥ ಕ್ಯಾಂಡಲ್ದು ರೆಸಿಡ್ಯೂ, ಅದನ್ನು ಒಂದು ಮಣ್ಣಲ್ಲಿ ಹಾಕಬೇಕು ಅಥವಾ ಗಿಡದ ಬುಡಕ್ಕೆ ಹಾಕಬೇಕಾಗುತ್ತೆ. ಮನೇಲಿ ಯಾವುದೇ ಕಾರಣಕ್ಕೂ ಆ ಒಂದು ರೆಸಿಡ್ಯೂ ಉಳಿಬಾರ್ದು. ಇದು ನಿಮ್ಮ ಮನೇಲಿ ತುಂಬ ಒಂದು ನೆಗೆಟಿವ್ ಎನರ್ಜಿ ಇದೆ, ನಮಗೆ ಎಲ್ಲ ಕಡೆಯಿಂದನೂ ತೊಂದರೆ ಆಗ್ತಿದೆ, ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಆಗ್ತಿಲ್ಲ ಅಂತ ಹೇಳ್ತಿರ್ತೀರಲ್ವ, ಅವರಿಗೆ ತುಂಬಾ ಉಪಯೋಗಕ್ಕೆ ಬರುವಂಥ ಒಂದು ವಿಧಾನ ಆಗಿರುತ್ತೆ. ಅಷ್ಟೇ ಅಲ್ಲದೆ ನಮಗೆ ತುಂಬ ಸಂಬಂಧಗಳಲ್ಲಿ ಸಮಸ್ಯೆ ಇದೆ ಅಂತ ಅನ್ನೋರು ಏನು ಮಾಡಬೇಕು ಅಂತ ನೋಡೋದಾದರೆ,
ನೀವಿಬ್ಬರು ಜೊತೆಲಿರುವಂಥ ಒಂದು ಫೋಟೋವನ್ನು ತೆಗೆದುಕೊಳ್ಬೇಕು. ಅದರ ಮೇಲೆ ಇಲ್ಲಿ ಒಂದು ಸಿಂಬಲ್ ಏನು ಕಾಣಿಸ್ತಾ ಇದೆ, ಉಲ್ಫ್ ಮ್ಯಾಜಿಕ್ ಸಿಂಬಲು, ಫೋಟೋ ಮೇಲೆ ಇದನ್ನು ಬರ್ಕೋಬೇಕಾಗುತ್ತೆ. ಬ್ಲ್ಯಾಕ್ ಇಂಕಲ್ಲಿ ಬರ್ಕೋಬೇಕು. ಬರ್ಕೊಂಡಿದ್ದಾದಮೇಲೆ ಎಡಗೈಯಲ್ಲಿ ಫೋಟೋವನ್ನು ಇಡಬೇಕು. ಬಲಗೈಯಿಂದ ಅದನ್ನು ಮುಚ್ಕೋಬೇಕಾಗುತ್ತೆ. ಈ ರೀತಿ ಕ್ಲೋಸ್ ಮಾಡಿ ಮುಚ್ಚಿದಾದಮೇಲೆ ಒಂದು ಉಲ್ಫ್ ಮ್ಯಾಜಿಕ್ ಮಂತ್ರ ಏನಿದೆ, ಅಫರ್ಮೇಷನ್ ನಾನು ಅದನ್ನು ಹೇಳಬಹುದು. ಅಷ್ಟು ದೊಡ್ಡದು ನಿಮಗೆ ಹೇಳೋಕ್ಕಾಗಲ್ಲ ಅನ್ನೋದಾದರೆ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅನ್ನೋ ಒಂದು ಸಣ್ಣ ಸ್ವಿಚ್ ಬೋರ್ಡನ್ನು 11 ಸಲ ಹೇಳ್ಕೋಬೇಕಾಗುತ್ತೆ. ಅದನ್ನು ಮಾಡೋದಕ್ಕಿಂತ ಮೊದಲು ನಿಮ್ಮ ಸಂಕಲ್ಪ ಏನಿದೆ, ನಿಮಗೆ ಯಾರ ಜೊತೆ ಸಂಬಂಧನ ಸರಿ ಮಾಡ್ಕೋಬೇಕು ಅಂತ ಇರುತ್ತೆ, ಅವರ ಬಗ್ಗೆ ಒಂದು ಅಫರ್ಮೇಷನನ್ನು ಹೇಳ್ಕೋಬೇಕು. ನಮ್ಮಿಬ್ಬರ ಸಂಬಂಧ ತುಂಬ ಚೆನ್ನಾಗಿದೆ, ನಾವಿಬ್ಬರು ತುಂಬ ನೆಮ್ಮದಿಯಿಂದ ಸುಖವಾಗಿದ್ದೀವಿ ಅನ್ನೋ ರೀತಿ ಒಂದು ಅಫರ್ಮೇಷನನ್ನು, ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಪದ್ಧತಿಯನ್ನು ಅನುಸರಿಸೋದ್ರಿಂದ ನಿಮ್ಮ ಮಧ್ಯೆ ಇರುವಂಥ ಸಂಬಂಧಗಳಲ್ಲಿನ ಸಮಸ್ಯೆಗಳು ಆದಷ್ಟು ಬೇಗ ಕಡಿಮೆ ಆಗುತ್ತೆ. ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಂದು ಒಳ್ಳೆಯದೇ ಆಗಬೇಕು ಅಂತ ಯಾರು ಅಂದ್ಕೊಳ್ತಾ ಇದ್ದೀರಾ, ಅವರು ಈ ಒಂದು ಸ್ವಿಚ್ ವರ್ಡನ್ನು ಹೇಳಬಹುದು. ಆಲ್ ಇನ್ ಟುಗೆದರ್ ಬ್ರಿಂಗ್ ಉಲ್ಫ್ ಟಚ್ ಎವರ್ ಆನ್. ಇದನ್ನು 11 ಬಾರಿ ನೀವು ಹೇಳ್ಕೋಬಹುದು. ನಿಮಗೆ ಎಮರ್ಜೆನ್ಸಿ ಏನೋ ಒಂದು ಸಹಾಯ ಬೇಕಾಗಿರುತ್ತೆ, ಆ ಸಮಯದಲ್ಲಿ ಉಲ್ಫ್ ಟಚ್ ಸಡನ್ಲಿ ನಾವ್ ಡನ್ ಈ ಒಂದು ಸ್ವಿಚ್ ವರ್ಡನ್ನು ಹೇಳ್ಕೋಬಹುದು. ಯಾರಿಗೆಲ್ಲ ಒಂದು ಸಂಬಂಧಗಳಲ್ಲಿ ತೊಂದರೆ ಇದೆ ಅವರು ಉಲ್ಫ್ ಬ್ರಿಂಗ್ ಆನ್ ಲವ್ ಡಿವೈನ್ ಈ ಒಂದು ಸ್ವಿಚ್ ವರ್ಡನ್ನು ಹೇಳ್ಕೊಳ್ಳೋದ್ರಿಂದ ಸಂಬಂಧಗಳಿರುವ ತೊಂದರೆಗಳು ಕಡಿಮೆ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಉಲ್ಫ್ ಮ್ಯಾಜಿಕ್ ಅನ್ನೋದು ತುಂಬಾ ಪವರ್ಫುಲ್ ಆಗಿರುವಂಥದ್ದು. ಇದನ್ನು ಸರಿಯಾದ ವಿಧಾನದಿಂದ ನೀವು ಮಾಡಿದ್ದೆ ಆದರೆ ಖಂಡಿತ ಎಲ್ಲದರಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿರೋ ಬಹಳಷ್ಟು ತೊಂದರೆಗಳನ್ನು ಕೂಡ ನೀವು ದೂರ ಮಾಡ್ಕೋಬಹುದು. ಬೇರೆ ಏನಾದರೂ ಇದರಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತ ಯಶಸ್ಸು, ರಕ್ಷಣೆ ಮತ್ತು ಸಂತೋಷವನ್ನು ಈ ಉಲ್ಫ್ ಮ್ಯಾಜಿಕ್ ಖಂಡಿತ ತರುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ. ಧನ್ಯವಾದಗಳು.